ದೇವ್ರೇನಾದ್ರೂ ಪ್ರತ್ಯಕ್ಷ ಆಗ್ಬಿಟ್ಟು ಏನ್ ಬೇಕು ವರ ನಿನಗೆ ಅಂತ ಕೇಳಿದ್ರೆ ಅವೆಲ್ಲ ಏನ್ ಕೇಳ್ಕೊತೀವಿ? ಕೆಲವರು ಸಂಪತ್ತನ್ನು ಕೇಳ್ತಾರೆ, ಕೆಲವರು ಅಧಿಕಾರವನ್ನು ಕೇಳ್ತಾರೆ, ಕೆಲವರು ಬೇರೆಯವ್ರಿಗೆ ತೊಂದರೆ ಆಗ್ಲಿ ಅಂತ ಪ್ರಾರ್ಥನೆ ಮಾಡೋರು ಕೂಡ ಇದ್ದಾರೆ. ಆದ್ರೆ ನಾವ್ ಏನ್ ಕೇಳ್ಬೇಕು? ಏನ್ ಹೇಳಲ್ಲ ನಾನು, ನಂಬ್ತೀರಾ ನೀವು? ಆನೆ ಬೇಕು ಅಂತ ಪ್ರಾರ್ಥನೆ ಮಾಡ್ಕೋಬೇಕು, ಆನೆ ಬೇಕು ಅಂತ ಕೇಳ್ಕೋಬೇಕು. ಆಶ್ಚರ್ಯ ಆಯ್ತಲ್ವ ನಿಮ್ಗೆ? ಆನೆ ತಿಂದ್ರೆ ಮನೇಲಿ ಕಟ್ಕೊಳಕ್ ಆಗತ್ತಾ? ಹಾಗಾದ್ರೆ ಈ ಆನೆ ಅಂದ್ರೆ ಏನು? ಆರೋಗ್ಯ ಮತ್ತು ನೆಮ್ಮದಿ. ಆರೋಗ್ಯ ಮತ್ತು ನೆಮ್ಮದಿ ಎಲ್ಲಿರುತ್ತೋ ಅಲ್ಲಿ ಆನೆ ಯಾವತ್ತೂ ಇರುತ್ತೆ. ಹಾಗಾದ್ರೆ ಆರೋಗ್ಯ ಹೇಗ್ ಬರುತ್ತೆ? ನೆಮ್ಮದಿಯನ್ನು ಹೇಗ್ ಪಡ್ಕೋಬೇಕು? ತುಂಬಾ ಚಿಕ್ಕದಾಗಿ 4 ಸೂತ್ರ ಹೇಳ್ತೀನಿ ನಾನು. ಆರೋಗ್ಯಕ್ಕೆ ಬಲು ಮುಖ್ಯವಾದದ್ದು ಚೆನ್ನಾಗಿರುವುದನ್ನು ತಿನ್ನು. ಇವತ್ತು ನಮ್ಮೆಲ್ಲರ ಆರೋಗ್ಯ ನಾವು ಏನ್ ತಿನ್ಬಾರ್ದೋ ಅದನ್ನ ತಿನ್ನೋದ್ರಿಂದ ಕೆಡ್ತಾ ಇದೆ. ಬೇಡದನ್ನೆಲ್ಲ ತಿಂತೇವೆ, ಹೀಗಾಗಿ ಆರೋಗ್ಯ ಹಾಳಾಗ್ತಾ ಇದೆ. ಚೆನ್ನಾಗಿರುವುದನ್ನು ತಿನ್ಬೇಕು, ಹಸಿರು ತರಕಾರಿಯನ್ನು ತಿನ್ಬೇಕು, ಹಣ್ಣುಗಳನ್ನು ತಿನ್ಬೇಕು, ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕು, ಮೊಳಕೆ ತರಿಸಿದ ಕಾಳನ್ನು ತಿನ್ಬೇಕು, ನಾನ್ ವೆಜಿಟೇರಿಯನ್ ಆದಷ್ಟು ಕಡಿಮೆ ತಿನ್ಬೇಕು, ಕುದಿಸಿ ತಣಿಸಿದ ನೀರನ್ನು ಕುಡಿಬೇಕು. 2ನೇ ಸೂತ್ರ, ಚೆನ್ನಾಗಿ ವ್ಯಾಯಾಮ ಮಾಡು. ಇವತ್ತೇನಾಗಿದೆಯಪ್ಪ ಅಂದ್ರೆ ನಾವ್ ಯಾರು ವ್ಯಾಯಾಮ ಮಾಡೋದಿಲ್ಲ. 24 ಗಂಟೆಯಲ್ಲಿ 1 ಗಂಟೆನಾರು ಮಾಡ್ತೀವ? ನಮ್ಮ ಮಕ್ಕಳಿಗೆ ಆಟ ಆಡಕ್ಕಾರು ಬಿಡ್ತೀವ? ಇವತ್ತು ಏನಾಗಿದೆಯಪ್ಪ ಅಂದ್ರೆ ಮಕ್ಕಳ ಆಡೋ ಆಟ ಅಂದ್ರೆ ಅಮ್ಮನ ಜೊತೆ ಜಗಳಾಟ. ಹಾಗಾಗ್ಬಾರ್ದು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ದಿನಕ್ಕೆ 1 ಗಂಟೆ ವ್ಯಾಯಾಮ ಮಾಡಬೇಕು, ಸಾಧ್ಯವಾದ್ರೆ ಯೋಗ ಮಾಡಬೇಕು. 3ನೇ ಸೂತ್ರ, ಚೆನ್ನಾಗಿ ನಗು. ನಗುವುದನ್ನೇ ಮರೆತು ಬಿಟ್ಟಿದ್ದೇವೆ ನಾವು. ಈಗ ನಗು ಬೇಕಂದ್ರೆ ಲಾಫಿಂಗ್ ಕ್ಲಬ್ ಕ್ಲಾಸ್ಗಳಿಗೆ ಹೋಗ್ಬೇಕು. ಮನುಷ್ಯನ ಸ್ವರೂಪ ನಗುವುದು, ನಗು ಸಹಜದ ಧರ್ಮ ಅಂತ ಹೇಳಿದಾನೆ. ನಗು ಮುಖನೇ ಮರೆತು ಬಿಟ್ಟಿದ್ದೇವೆ. ಹೀಗಾಗಿ ಒತ್ತಡದಲ್ಲಿ ಇರೋದ್ರಿಂದ ನಗುವುದನ್ನೇ ಮರೆತಿದ್ದೇವೆ. ಚೆನ್ನಾಗಿ ನಗಬೇಕು. 4ನೇ ಸೂತ್ರ, ನಿದ್ರೆ ಮಾಡ್ಬೇಕು. ಮನುಷ್ಯ ಪ್ರತಿಯೊಬ್ಬನು ಬಾಲ್ಯದಲ್ಲಿ ಕನಿಷ್ಠ 8 ಗಂಟೆ ನಿದ್ರೆ ಮಾಡಬೇಕು. ದೊಡ್ಡವರಾದ ಮೇಲೆ ಕನಿಷ್ಠ 7 ಗಂಟೆ ನಿದ್ರೆ ಮಾಡಬೇಕು. ಆ ನಿದ್ರೆ ಹೇಗಿರ್ಬೇಕಪ್ಪ ಅಂದ್ರೆ ಸುಖ ನಿದ್ರೆ ಅಂತ ಹೇಳ್ತಾರೆ. ಭಗವಂತನ ಜೊತೆ ತಾದಾತ್ಮ್ಯವನ್ನು ಕೊಡುವಂತದ್ದು. ನಿದ್ರೆಯಲ್ಲಿ ನಾವು ನಮ್ಮ ಎಲ್ಲವುದನ್ನು ಮರೆಯುತ್ತೇವೆ. ನಾನು ಹೇಳುವ ಅಹಂಕಾರವನ್ನು ಪೂರ್ತಿ ಮರೆಯುತ್ತೇವೆ. ಅಂತ ನಿದ್ರೆಯನ್ನು ಪ್ರತಿದಿನ ಮಾಡಬೇಕು. ಈ 4 ಸೂತ್ರಗಳನ್ನ ನಾವೆಲ್ಲರೂ ಮಾಡೋಣವಾ? ಒಳ್ಳೆ ಆರೋಗ್ಯವನ್ನು ಗಳಿಸೋಣವಾ? ಅವಾಗ ಭಗವಂತ ದರ್ಶನ ಕೊಟ್ಟು ಹೇಳ್ಬೇಕು ಅಂತಿಲ್ಲ, ನಾವೇ ಭಗವಂತನಾಗಿ ಬದುಕಬಹುದು.